Knowledge Park, the Creative School. Admissions are open from LKG to 10th standard. Free uniform for new admission students. Public School English Medium. Admissions are open. Nursery to higher classes. Sagya Hospital Fertility and Mother Care, General Hospital with Scanning Center, Bus Stand Road, बसवाकल्याण। गवर्नमेंट हॉस्पिटल के डॉक्टर्स की लापरवाही से परेशान पेशेंट, जिसको लेकर राष्ट्रीय बजरंग दल डिस्ट्रिक्ट प्रेसिडेंट संतोष सोलंकी ने उठाई आवाज। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बसवाकल्याण सिटी के गवर्नमेंट हॉस्पिटल के डॉक्टर्स पर राष्ट्रीय बजरंग दल बीदर डिस्ट्रिक्ट प्रेसिडेंट संतोष सोलंकी ने आरोप लगाते हुए कहा कि गवर्नमेंट हॉस्पिटल के डॉक्टर्स ड्यूटी पर समय पर नहीं आ रहे, जिससे पेशेंट को परेशानियों का सामना करना पड़ रहा है। संतोष ने ये भी आरोप लगाया कि डॉक्टर्स पेशेंट को बाहर के दवाइयां लिखकर दे रहे हैं। अगर पेशेंट के पास बाहर से ही दवाइयां लाना होता तो वो गवर्नमेंट हॉस्पिटल क्यों आते। कहा कि डॉक्टर्स की ड्यूटी सुबह 9 बजे होती है, लेकिन डॉक्टर्स 11 बजे हॉस्पिटल आ रहे हैं। 1:30 बजे लंच टाइम होता है, पर वो 12:30 बजे ही लंच के लिए जा रहे हैं, वापस 3 बजे आ रहे हैं। इससे तालुका के अलग अलग ग्रामीण इलाकों से आने वाले पेशेंट्स और सिटी के पेशेंट्स को परेशानियों का सामना करना पड़ रहा है। साथ ही सीएमओ पर भी आरोप लगाते हुए कहा कि डॉक्टर्स की लापरवाही के बारे में सीएमओ को कंप्लेंट करने पर सीएमओ ने मुझे अपने प्रॉब्लम के बारे में बोलने को कहा और कह रहे हैं दूसरों का यहाँ मत बोलो। इस तरह का सीएमओ द्वारा जवाब मिल रहा है। इस तरह के कई आरोप गवर्नमेंट हॉस्पिटल ARK गिरी सिल्क एंड साड़ी, 7 Heaven गोल्डन सुपर मार्ट 50% ऑफ, RK वुडन हैंडीक्राफ्ट गिफ्ट सेंटर। कई आरोप गवर्नमेंट हॉस्पिटल के डॉक्टर्स और सीएमओ पर लगाते हुए राष्ट्रीय बजरंग दल डिस्ट्रिक्ट प्रेसिडेंट संतोष सोलंकी ने अपनी नाराजगी दिखाई और बसवाकल्याण MLA शनु सालगार, XMLC विजय सिंह से मांग की कि हॉस्पिटल का दौरा कर लापरवाही बरत रहे डॉक्टर्स पर एक्शन लिया जाए। ಡಾಕ್ಟರ್ಸ್ ನೋಡ್ತಾ ಇಲ್ಲ, ಯಾರು ಕೇಳಿ ಬರ್ತಾ ಇಲ್ಲ, ರಾಜೇಶ್ವರಿ ಬಂದ್ರಿ ಡಾಕ್ಟರ್ಸ್ ಏನ್ ನೋಡ್ತಾ ಇಲ್ಲ, ಏನ್ ಟೈಮ್ ನೋಡ್ರಿ ಬಸವಕಲ್ಯಾಣ ತಾಲೂಕು ಆಸ್ಪತ್ರೆಯಲ್ಲಿ, ಬಸವಕಲ್ಯಾಣ ಟೌನ್ ಅಲ್ಲಿ ಯಾರು ಡಾಕ್ಟರ್ಸ್ ಇಲ್ಲಿ ಯಾರು ಪೇಷಂಟ್ ಸರಿಯಾಗಿ ನೋಡ್ತಾ ಇಲ್ಲ, ಯಾರೋ ಬಂದು ಇಲ್ಲಿ ಕೇರ್ ಮಾಡ್ತಾ ಇಲ್ಲ। ಪೇಷಂಟ್ ಬರ್ತಾರ, ಅಕ್ಕಿ ತಿನ್ಕೊಂಡು ವಾಪಸ್ ಹೋಗ್ತಾರ। ಕೆಲವೊಂದು ಹಳ್ಳಿನಿಂದ ಪೇಷಂಟ್ಸ್ ಬರ್ತಾ ಇದಾರ, ಯಾರಿಗೂ ರೆಸ್ಪಾನ್ಸ್ ಸಿಗ್ತಾ ಇಲ್ಲ। ಡಾಕ್ಟರ್ಸ್ ಇವ್ರಿಗೆ ಮರ್ಯಾದೆ ಕೊಡ್ತಾ ಇಲ್ಲ, ನೋಡ್ತಾ ಇಲ್ಲ, ಸರಿಯಾಗಿ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ। ಏನೋ ಒಂದೊಂದು ವಸ್ತುಗಳನ್ನ ಹೊರಗಿನ ತಗೋಬೇಕ ಬರ್ಬಿಡ್ತಾರೆ ಚಿಟ್ಟಿಯಲ್ಲಿ, ಇದು ಹೊರಗಿನ ತಗೋಬೇಕು, ಅವ್ರ ದುಡ್ಡು ಇರ್ತಾರೆ, ಅವ್ರು ಇಲ್ಲ ಬರ್ತಿರು, ಇವ್ರು ಯಾಕೆ ಮಾಡ್ತಿರು, ಸರ್ಕಾರಿ ಹಾಸ್ಪಿಟಲ್ ಯಾಕೆ ಬರ್ತಿರು, ಅವರು ಏನದ ಸರ್ಕಾರ ಏನ್ ಬರ್ತಾರ ಆ ಸರ್ಕಾರ ಅವ್ರಿಗೆ ಏನು ಬರ್ತಾರ ಕೊಡ್ಬೇಕು ಟ್ರೀಟ್ಮೆಂಟ್, ಅವರು ಟ್ರೀಟ್ಮೆಂಟ್ ಯಾರು ಡಾಕ್ಟರ್ ಸರಿಯಾಗಿ ಕೊಡ್ತಾ ಇಲ್ಲ। ಇಲ್ಲಿ ಬಹಳಷ್ಟು ಜನರ ಸಮಸ್ಯೆ ಇದೆ, ಇಲ್ಲಿ ಬಹಳಷ್ಟು ನಮ್ಮ ಅಜ್ಜಿದವರು ತಾಯಿ ತಂದೆಯವರು ಬಂದಾರ, ಅವ್ರು ಕೇಳಿ ಅವ್ರ ಸಮಸ್ಯೆಗಳು ಏನಲ್ಲ ಹೇಳಿ ನನಗೆ ಗೋಳ ಓಡಾಡಿದಂಗೆ ಓಡಾಡತ್ತವ ಒಳಗ ದರ್ಶಾಗ ಅವ್ನ ಕಣ್ಣಿಗೆ ಕಟ್ಟಲು ಬಂದ್ಬಿಟ್ಟು ನಾಲ್ಯಾಗ ಬಿದ್ದಿದ, ನನಗೆ ಎಕ್ಸ್ರೇ ತೆಗದೆ ಇವತ್ತಿಗೆ ಹೆಣ್ತಿನ ಬಂದಿಲ್ಲ, ಬಂದ್ರು ಮಾತ್ರ ವಾಪಸ್ ಕಳ್ಸಿರೋದು ಯಾರು ನೋಡಿದ್ದೆ ಬೋಲಾ ಹೇಳ್ರಿ ಮಾತಾಡ್ರಿ, ಬಿಂದಾಸ್ ಮಾತಾಡ್ರಿ, ರೆಕಾರ್ಡಿಂಗ್ ಮಾಡೋದು ಇಲ್ಲಿ ಕೇಳಾಕ ಬಂದರೆ CMO ಹೇಳ್ತಾರೆ ನಿಮ್ ಪರ್ಸನಲ್ ನಿಮ್ದು ಏನಿದ್ದು ನೀವು ಕೇಳ್ರಂತ। ಯಾಕಂದ್ರೆ ಜನರಿಗೆ ಯಾರು ಕೇಳಬೇಕು, ಜನರಿಗೆ ಯಾರು ನೋಡ್ಬೇಕು, ಜನ ಬರ್ಬೇಕು, ಧಕ್ಕಿ ತಿನ್ಕೊಂಡು ಹೋಗ್ಬೇಕಾ? ತಾವು ಉತ್ತರ ಕೊಡ್ರಿ। ತಾಲೂಕಾ ಏನ್ CMO ಆಗಿದ್ರ, ಇಲ್ಲಿ ಡಾಕ್ಟರ್ಸ್ ಏನ್ ಕೆಲಸ ಮಾಡ್ತಾರ ತಾವು ಉತ್ತರ ಕೊಡ್ರಿ। ಅವ್ರ ಟೈಮ್ ಮೇಂಟೈನ್ ಇಲ್ಲ, ಮುಂಜಾನೆ 9:00 ಬರ್ಬೇಕು, 9:00 ಯಾರು ಬರ್ತಾ ಇಲ್ಲ, 11 ಬರ್ತಾರೆ, ಹೋಗ್ಬೇಕಾದ್ರ 1:30 ಹೋಗ್ಬೇಕು, ಅವ್ರು 12:30 ಹೊಂಟೋಗ್ತಾರೆ, 3 ಬರ್ತಾರೆ ರಿಟರ್ನ್ ಲಂಚ್ ಮಾಡಿ। ಅಂದ್ರೆ ಏನ್ ಸರ್ವಿಸ್ ಸಿಗ್ತಾ ಇದೆ? ತಾವು ಎಲ್ಲರೂ ಇದಕ್ಕೆ ಗಮನ ತಗೊಂಡು ತಾಲೂಕು ಆಸ್ಪತ್ರೆಯಲ್ಲಿ ಏನ್ ದಂಧೆ ನಡೀತಾ ಇದೆ, ಯಾರಿಗೆ ಏನ್ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಗಮನಕ್ಕೆ ತಂದು ನಮ್ಮ ಬಸವಕಲ್ಯಾಣ ಶಾಸಕರು ಮತ್ತು ಹಾಗೆ ನಮ್ಮ MLC XMLC ವಿಜಯ್ ಸಿಂಗ್ ಸಾಹೇಬರು ಇಲ್ಲಿ ಬಂದು ನೋಡ್ಬೇಕು, ತಾವೆಲ್ಲ ಏನದ ಇದು ಬಸವಕಲ್ಯಾಣ ಗೌರ್ಮೆಂಟ್ ಹಾಸ್ಪಿಟಲ್ ಸರ್ಚಿಂಗ್ ಮಾಡಿ ಎಲ್ಲ ಏನ್ ಕೊಡ್ಲತ್ತ ಸರ್ವಿಸ್ ಏನ್ ಕೊಡ್ಲತ್ತ ಅಂತ ಎಲ್ಲರಿಗೆ ಸಹಕರಿಸಬೇಕು। ಧನ್ಯವಾದ।